ಎಸ್ ನೋಡಿ, ಬಹಳ ಪ್ರಮುಖವಾಗಿ ಈಗ ಏನು ನ್ಯಾಯಾಧೀಶರು ತೀರ್ಮಾನವನ್ನು ತೆಗೆದುಕೊಳ್ತಾರೆ ಅದರ ಮೇಲೆ ಮುಂದಿನ ಕೆಲಸಗಳು ತನಿಖೆಗಳು ಆರಂಭ ಆಗುತ್ತೆ. ಒಟ್ಟಲ್ಲಿ ಈಗ ಸದ್ಯಕ್ಕೆ ಬಂದಿರುವಂಥ ಮಾಹಿತಿ 4 ಜನರನ್ನ ಕಸ್ಟಡಿಗೆ ತೆಗೆದುಕೊಳ್ಳಬಹುದು ಅಂತೇಳಿ, ಪ್ರಮುಖವಾಗಿ ದರ್ಶನ್ ಸೇರಿದಂತೆ. ಯಾಕೆ ಅಂತಂದರೆ ಮಿಕ್ಕಿದವ್ರನ್ನ ಯಾಕೆ ತೆಗೆದುಕೊಳ್ಳಲ್ಲ, ಮಿಕ್ಕಿದವ್ರು ಯಾಕೆ ಜೈಲು ಪಾಲಾಗ್ಬೋದು ಅಂತಂದರೆ ಈಗಾಗಲೇ ಎಲ್ಲ ರೀತಿಯ ಮಾಹಿತಿಯನ್ನು ಕಲೆ ಹಾಕಿರುವಂಥ ಪೊಲೀಸರು, FSL ಸಿಬ್ಬಂದಿಗಳು. ಈಗಾಗಲೇ ನೀವು ಗಮನಿಸಿರ್ಬೋದು, ಪವಿತ್ರ ಗೌಡ ಅವರ ಮನೆಯನ್ನು ಮಹಜರು ಮಾಡಲಾಯಿತು, ದರ್ಶನ್ ಮನೆ ಮಹಜರು ಮಾಡಲಾಯಿತು, ಶೆಡ್ ಆಯಿತು, ಜೊತೆಗೆ ಅಂಗಡಿ ಆಯಿತು, ಬಟ್ಟೆ ಅಂಗಡಿ ಆಯಿತು, ಹೋಟೆಲ್ ಆಯಿತು. ಪ್ರತಿಯೊಂದನ್ನು ಕೂಡ ಎಲ್ಲದರಲ್ಲೂ ಕೂಡ ಒಂದಷ್ಟು ಮಾಹಿತಿಯನ್ನು ಕಲೆ ಹಾಕಿದ್ದಾರೆ, ಒಂದಷ್ಟು ಸಾಕ್ಷ್ಯಗಳನ್ನು ತೆಗೆದುಕೊಂಡಿದ್ದಾರೆ. ಫಾರ್ ಎಕ್ಸಾಂಪಲ್ ಬಟ್ಟೆ, ಉಡುಪು ಆಗಿರ್ಬೋದು, ಸ್ಲಿಪ್ಪರ್ಸ್ ಆಗಿರ್ಬೋದು, ಶೂಸ್ ಆಗಿರ್ಬೋದು, ಈ ರೀತಿಯಾದಂಥ ಸಾಕ್ಷ್ಯಗಳನ್ನು ಈಗಾಗಲೇ ಕಲೆ ಹಾಕಿರುವಂಥ ಪೊಲೀಸರು ಸದ್ಯಕ್ಕೆ ಇವರ ಅವಶ್ಯಕತೆ ಇಲ್ಲ, ಇವರು ಕಸ್ಟಡಿಗೆ ಅಗತ್ಯ ಇಲ್ಲ. ಮಿಕ್ಕಿದ್ದು ಇನ್ನಷ್ಟು ಪ್ರಮುಖವಾಗಿ ದರ್ಶನ್, ಪ್ರದೋಷ್, ವಿನಯ್ ಮತ್ತು ಧನ್ರಾಜ್, ಇವ 4 ಜನ. ಈ 4 ಜನರನ್ನ ಪ್ರಮುಖ ಆರೋಪಿಯಾಗಿ ಇವರಲ್ಲಿ ಜಾಸ್ತಿ ಇನ್ವಾಲ್ವ್ಮೆಂಟ್ ಕಂಡು ಬಂದಿರೋದ್ರಿಂದ ಅವರನ್ನು ಮತ್ತೆ ಕಸ್ಟಡಿಗೆ ತೆಗೆದುಕೊಂಡು ಮತ್ತಷ್ಟು ವಿಚಾರಣೆ ಮಾಡೋದಕ್ಕೆ ಈಗಾಗಲೇ ಕೇಳಿದ್ದಾರೆ, ಅವ್ರನ್ನ ಕಸ್ಟಡಿಗೆ ಕೇಳಿದ್ದಾರೆ, ಅವ್ರನ್ನ ಕಸ್ಟಡಿಗೂ ಕೂಡ ಕೊಡ್ತಾರೆ ಅನ್ನುವಂಥ ನಿಟ್ಟಲ್ಲಿ ಈಗಾಗಲೇ ಆಕ್ಷೇಪಗಳು ಕೂಡ ಕೇಳಿ ಬಂದಿರೋದು. ಒಟ್ಟಲ್ಲಿ ನ್ಯಾಯಾಧೀಶರು ವಿಚಾರಣೆ ಮತ್ತು ವಾದ ವಿವಾದಗಳಿಗೂ ಆಗ್ತಾ ಇದೆ. ಫೈನಲ್ ಆಗಿ ಮತ್ತೆ ಸಂಪರ್ಕಿಸ್ತೀವಿ. ಪವಿತ್ರ ಗೌಡ ಸೇರಿ 10 ಜನರಿಗೆ ನ್ಯಾಯಾಂಗ ಬಂಧನ. A1 ಪವಿತ್ರ ಗೌಡ, A3 ಪವನ್, A4 ರಾಘವೇಂದ್ರ, A6 ಜಗದೀಶ್, A7 ಅನುಕುಮಾರ್, A11 ನಾಗರಾಜ್, ಹಾಗೇನೆ ಲಕ್ಷ್ಮಣ್, ದೀಪಕ್, ಕೇಶವ್ಗೆ ನ್ಯಾಯಾಂಗ ಬಂಧನ. ಅಲ್ಲಿಗೆ ಪವಿತ್ರ ಗೌಡ ಸೇರಿ 10 ಜನರಿಗೆ ಜುಡಿಷಿಯಲ್ ಕಸ್ಟಡಿಗೆ ನೀಡಲಾಗಿದೆ. ಅಲ್ಲಿಗೆ ಇವರೆಲ್ಲರೂ ಕೂಡ ಪರಪ್ಪನ ಅಗ್ರಹಾರಕ್ಕೆ ಶಿಫ್ಟ್ ಆಗ್ಲಿಕ್ಕಿದ್ದಾರೆ. ಜೈಲೂಟವೇ ಇವರಿಗೆ ಗತಿ ಆಗ್ಲಿಕ್ಕಿದೆ. ಯಾರಿಗೆಲ್ಲ ನ್ಯಾಯಾಂಗ ಬಂಧನಕ್ಕೆ ವಹಿಸಲಾಗಿದೆ ಅನ್ನೋದರ ಡೀಟೇಲ್ಸ್ ಅನ್ನ ತಾವು ಗಮನಿಸ್ತಾ ಇದ್ದೀರಿ. ಮುಖ್ಯವಾಗಿ ಪವಿತ್ರ ಗೌಡ ಸೇರಿ 10 ಜನರಿಗೆ ನ್ಯಾಯಾಂಗ ಬಂಧನ. A1 ಪವಿತ್ರ ಗೌಡ, A3 ಪವನ್, A4 ರಾಘವೇಂದ್ರ, A7 ನಂದೀಶ್, A6 ಜಗದೀಶ್, A7 ಅನುಕುಮಾರ್, A11 ನಾಗರಾಜ್, ಹಾಗೇನೆ ಲಕ್ಷ್ಮಣ್, ದೀಪಕ್, ಕೇಶವ್, ಇವರೆಲ್ಲರೂ ಕೂಡ ಎಸ್ ನೋಡಿ, ಬಹಳ ಪ್ರಮುಖವಾಗಿ ಈಗ ಏನು ನ್ಯಾಯಾಧೀಶರು ತೀರ್ಮಾನವನ್ನು ತೆಗೆದುಕೊಳ್ತಾರೆ ಅದರ ಮೇಲೆ ಮುಂದಿನ ಕೆಲಸಗಳು ತನಿಖೆಗಳು ಆರಂಭ ಆಗುತ್ತೆ. ಒಟ್ಟಲ್ಲಿ ಈಗ ಸದ್ಯಕ್ಕೆ ಬಂದಿರುವಂಥ ಮಾಹಿತಿ 4 ಜನರನ್ನ ಕಸ್ಟಡಿಗೆ ತೆಗೆದುಕೊಳ್ಳಬಹುದು ಅಂತೇಳಿ, ಪ್ರಮುಖವಾಗಿ ದರ್ಶನ್ ಸೇರಿದಂತೆ. ಯಾಕೆ ಅಂತಂದರೆ ಮಿಕ್ಕಿದವ್ರನ್ನ ಯಾಕೆ ತೆಗೆದುಕೊಳ್ಳಲ್ಲ, ಮಿಕ್ಕಿದವ್ರು ಯಾಕೆ ಜೈಲು ಪಾಲಾಗ್ಬೋದು ಅಂತಂದರೆ ಈಗಾಗಲೇ ಎಲ್ಲ ರೀತಿಯ ಮಾಹಿತಿಯನ್ನು ಕಲೆ ಹಾಕಿರುವಂಥ ಪೊಲೀಸರು, FSL ಸಿಬ್ಬಂದಿಗಳು. ಈಗಾಗಲೇ ನೀವು ಗಮನಿಸಿರ್ಬೋದು, ಪವಿತ್ರ ಗೌಡ ಅವರ ಮನೆಯನ್ನು ಮಹಜರು ಮಾಡಲಾಯಿತು, ದರ್ಶನ್ ಮನೆ ಮಹಜರು ಮಾಡಲಾಯಿತು, ಶೆಡ್ ಆಯಿತು, ಜೊತೆಗೆ ಅಂಗಡಿ ಆಯಿತು, ಬಟ್ಟೆ ಅಂಗಡಿ ಆಯಿತು, ಹೋಟೆಲ್ ಆಯಿತು. ಪ್ರತಿಯೊಂದನ್ನು ಕೂಡ ಎಲ್ಲದರಲ್ಲೂ ಕೂಡ ಒಂದಷ್ಟು ಮಾಹಿತಿಯನ್ನು ಕಲೆ ಹಾಕಿದ್ದಾರೆ, ಒಂದಷ್ಟು ಸಾಕ್ಷ್ಯಗಳನ್ನು ತೆಗೆದುಕೊಂಡಿದ್ದಾರೆ. ಫಾರ್ ಎಕ್ಸಾಂಪಲ್ ಬಟ್ಟೆ, ಉಡುಪು ಆಗಿರ್ಬೋದು, ಸ್ಲಿಪ್ಪರ್ಸ್ ಆಗಿರ್ಬೋದು, ಶೂಸ್ ಆಗಿರ್ಬೋದು, ಈ ರೀತಿಯಾದಂಥ ಸಾಕ್ಷ್ಯಗಳನ್ನು ಈಗಾಗಲೇ ಕಲೆ ಹಾಕಿರುವಂಥ ಪೊಲೀಸರು ಸದ್ಯಕ್ಕೆ ಇವರ ಅವಶ್ಯಕತೆ ಇಲ್ಲ, ಇವರು ಕಸ್ಟಡಿಗೆ ಅಗತ್ಯ ಇಲ್ಲ. ಮಿಕ್ಕಿದ್ದು ಇನ್ನಷ್ಟು ಪ್ರಮುಖವಾಗಿ ದರ್ಶನ್, ಪ್ರದೋಷ್, ವಿನಯ್ ಮತ್ತು ಧನ್ರಾಜ್, ಇವ 4 ಜನ. ಈ 4 ಜನರನ್ನ ಪ್ರಮುಖ ಆರೋಪಿಯಾಗಿ ಇವರಲ್ಲಿ ಜಾಸ್ತಿ ಇನ್ವಾಲ್ವ್ಮೆಂಟ್ ಕಂಡು ಬಂದಿರೋದ್ರಿಂದ ಅವರನ್ನು ಮತ್ತೆ ಕಸ್ಟಡಿಗೆ ತೆಗೆದುಕೊಂಡು ಮತ್ತಷ್ಟು ವಿಚಾರಣೆ ಮಾಡೋದಕ್ಕೆ ಈಗಾಗಲೇ ಕೇಳಿದ್ದಾರೆ, ಅವ್ರನ್ನ ಕಸ್ಟಡಿಗೆ ಕೇಳಿದ್ದಾರೆ, ಅವ್ರನ್ನ ಕಸ್ಟಡಿಗೂ ಕೂಡ ಕೊಡ್ತಾರೆ ಅನ್ನುವಂಥ ನಿಟ್ಟಲ್ಲಿ ಈಗಾಗಲೇ ಆಕ್ಷೇಪಗಳು ಕೂಡ ಕೇಳಿ ಬಂದಿರೋದು. ಒಟ್ಟಲ್ಲಿ ನ್ಯಾಯಾಧೀಶರು ವಿಚಾರಣೆ ಮತ್ತು ವಾದ ವಿವಾದಗಳಿಗೂ ಆಗ್ತಾ ಇದೆ. ಫೈನಲ್ ಆಗಿ ಮತ್ತೆ ಸಂಪರ್ಕಿಸ್ತೀವಿ. ಪವಿತ್ರ ಗೌಡ ಸೇರಿ 10 ಜನರಿಗೆ ನ್ಯಾಯಾಂಗ ಬಂಧನ. A1 ಪವಿತ್ರ ಗೌಡ, A3 ಪವನ್, A4 ರಾಘವೇಂದ್ರ, A6 ಜಗದೀಶ್, A7 ಅನುಕುಮಾರ್, A11 ನಾಗರಾಜ್, ಹಾಗೇನೆ ಲಕ್ಷ್ಮಣ್, ದೀಪಕ್, ಕೇಶವ್ಗೆ ನ್ಯಾಯಾಂಗ ಬಂಧನ. ಅಲ್ಲಿಗೆ ಪವಿತ್ರ ಗೌಡ ಸೇರಿ 10 ಜನರಿಗೆ ಜುಡಿಷಿಯಲ್ ಕಸ್ಟಡಿಗೆ ನೀಡಲಾಗಿದೆ. ಅಲ್ಲಿಗೆ ಇವರೆಲ್ಲರೂ ಕೂಡ ಪರಪ್ಪನ ಅಗ್ರಹಾರಕ್ಕೆ ಶಿಫ್ಟ್ ಆಗ್ಲಿಕ್ಕಿದ್ದಾರೆ. ಜೈಲೂಟವೇ ಇವರಿಗೆ ಗತಿ ಆಗ್ಲಿಕ್ಕಿದೆ. ಯಾರಿಗೆಲ್ಲ ನ್ಯಾಯಾಂಗ ಬಂಧನಕ್ಕೆ ವಹಿಸಲಾಗಿದೆ ಅನ್ನೋದರ ಡೀಟೇಲ್ಸ್ ಅನ್ನ ತಾವು ಗಮನಿಸ್ತಾ ಇದ್ದೀರಿ. ಮುಖ್ಯವಾಗಿ ಪವಿತ್ರ ಗೌಡ ಸೇರಿ 10 ಜನರಿಗೆ ನ್ಯಾಯಾಂಗ ಬಂಧನ. A1 ಪವಿತ್ರ ಗೌಡ, A3 ಪವನ್, A4 ರಾಘವೇಂದ್ರ, A7 ನಂದೀಶ್, A6 ಜಗದೀಶ್, A7 ಅನುಕುಮಾರ್, A11 ನಾಗರಾಜ್, ಹಾಗೇನೆ ಲಕ್ಷ್ಮಣ್, ದೀಪಕ್, ಕೇಶವ್, ಇವರೆಲ್ಲರೂ ಕೂಡ